ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಸೋನು ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಡ್ರಾಪಿಂಗ್ ಮಾಡೋದು ಈಸಿ ಆ್ಯಂಡ್ ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಾಗೆ ನೋಡಿದ್ರೆ ನಿಮಗೂ ಯಾವ ರೀತಿ ನಾನು ಸ್ಯಾರಿ ಡ್ರಾಪಿಂಗ್ ಮಾಡಿದ್ದೀನಿ ಅಂತ ಹೇಳಿ ಕ್ಲಿಯರಾಗಿ ತಿಳ್ಕೊಬೋದು. ಸೊ ಫಸ್ಟು ಒಂದು ಟೇಬಲ್ ಮೇಲೆ ನಾನು ಒಂದು ಸ್ಟೂಲ್ನ ಇಟ್ಕೊಂಡಿದ್ದೀನಿ. ಇದೆಲ್ಲ ಶಾಪ್ಗಳಲ್ಲೂ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಸಿಗತ್ತೆ ಅಲ್ವಾ. ಸೊ ನಾನು ಆ ಪೀಠದ ಮೇಲೆ ಒಂದು ವೈಟ್ ಕ್ಲಾತ್ನ ಹಾಕಿದ್ದೀನಿ. ಅದ್ರ ಮೇಲೆ ಒಂದು ನಿಮ್ಮ ಹತ್ರ ಯಾವ ರೀತಿ ಬಿಂದಿಗೆ ಇದೆ ಅದನ್ನೊಂದು ಇಟ್ಕೊಂಡ್ರೆ ಆಯಿತು. ನನ್ನ ಹತ್ರ ಇರೋ ರೀತಿ ಬಿಂದಿಗೆನ ನಾನು ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಇವಾಗ ಎಲ್ಲರೂ ಸ್ಯಾರಿ ಡ್ರಾಪಿಂಗ್ ಮಾಡೋದಕ್ಕೆ ಸ್ಯಾರಿ ಯಾವ ರೀತಿ ಪ್ಲೀಟ್ಸ್ನ ಮಾಡ್ಕೊಳ್ಳೋದು ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರತ್ತೆ ಅಂತ ಅಂದ್ಕೊತೀನಿ. ಸೊ ನಾನು ಹಂಗಾಗಿ ಇಲ್ಲಿ ನಾನು ಪ್ಲೀಟ್ಸ್ ಮಾಡೋದನ್ನು ತೋರಿಸ್ತಾ ಇಲ್ಲ. ನಾನು ಅರ್ಧಕ್ಕೆ ಸ್ಯಾರಿ ಮಡ್ಚ್ಕೊಂಡು ಫುಲ್ಲು ಒಂದು ಮಾರಷ್ಟು ಸೆರಗನ್ನು ಬಿಟ್ಟು ಇನ್ನೆಲ್ಲನೂ ಪ್ಲೀಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೀರೆನ ಬಿಂದಿಗೆ ಮೇಲ್ಭಾಗಕ್ಕೆ ನಾವು ಟೈಟಾಗಿ ಕಟ್ಕೋಬೇಕು. ಕಟ್ಕೊಂಡಿದ್ದಾದಮೇಲೆ ಪ್ಲೀಟ್ಸ್ ಎಲ್ಲನೂ ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ಸ್ವಲ್ಪ ಲೂಸಾಗಿ ಕಟ್ಕೊಂಡ್ರೆ ನಾವು ಪ್ಲೀಟ್ಸ್ನ ಜರುಗ್ಸೋಕ್ಕೆ ಈಸಿ ಆಗುತ್ತೆ. ಸೊ ನಾವು ಪ್ಲೀಟ್ಸ್ ಎಲ್ಲನೂ ಸುತ್ತಲೂ ಸರಿ ಮಾಡ್ಕೋಬೇಕು ಫಸ್ಟಲ್ಲೇ. ನಾವು ಲಾಸ್ಟಿಗೆ ಸರಿ ಮಾಡ್ಕೊಳಕ್ಕೆ ಹೋದರೆ ಅದು ನೀಟ್ ಆಗಲ್ಲ. ಫಸ್ಟಿಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತಾ ಹೋದರೆ ನಮಗೂ ಈಸಿ ಆಗುತ್ತೆ ಮಾಡೋಕ್ಕೆ. ನೋಡಿ ಈ ಥರ ನೀಟಾಗಿ ಪ್ಲೀಟ್ಸ್ ಎಲ್ಲನೂ ಅರೇಂಜ್ ಮಾಡಿಕೊಂಡು ನಾವು ಮೇಲ್ಭಾಗಕ್ಕೆ ನೀವು ಯಾವ ರೀತಿ ಕಳ್ಸೋದು ಚಮ್ನ ಇಡ್ತೀರೋ ಆ ರೀತಿಯಾಗಿ ಇಟ್ಕೊಂಡ್ರೆ ಆಯಿತು. ಅದಕ್ಕೆ ಬ್ಲೌಸ್ ಪೀಸ್ನ ಸುತ್ತಬಿಟ್ಟು ಕೈಗಳನ್ನ ಅಟ್ಯಾಚ್ ಮಾಡ್ಕೋಬೇಕು. ನನಗೆ ಆ ಟೈಮಲ್ಲಿ ಸ್ಯಾರಿಗೆ ಮ್ಯಾಚಿಂಗ್ ಆಗಿರೋ ಬ್ಲೌಸ್ ಪೀಸ್ ಸಿಕ್ಕಿಲ್ಲ ಅಂತ ಹೇಳಿ ಮನೆಯಲ್ಲಿ ಇರೋ ಅಂಥ ಬ್ಲೌಸ್ ಪೀಸ್ನ ಸುತ್ತಬಿಟ್ಟು ಕೈಗಳನ್ನ ಅಟ್ಯಾಚ್ ಮಾಡಿದ್ದೀನಿ. ನಾನಿಲ್ಲಿ ಕೈಗಳನ್ನೇನು ದಾರದಲ್ಲಿ ಹೊಲ್ದಿಲ್ಲ, ಹಾಗೇ ಬ್ಲೌಸ್ ಪೀಸಲ್ಲೇ ಸುತ್ತಕೊಂಡಿದ್ದೀನಿ ಅಷ್ಟೇ. ನೋಡಿ ಎಷ್ಟು ನೀಟಾಗಿ ಸ್ಟಿಫಾಗಿ ನಿಂತಿದೆ ಕೈ ಅಂತ ಹೇಳಿ. ನಾವು ಮೇಲ್ಭಾಗದಲ್ಲಿ ಸೆರಗನ ನೀಟಾಗಿ ಅಲ್ಲೂ ಪ್ಲೀಟ್ಸ್ ಎಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಫಸ್ಟಲ್ಲೇ ಒಂದು ಡಾಬ್ನ ಕಟ್ಕೊಂಡ್ಬಿಟ್ರೆ ಅದು ನೀಟಾಗಿ ಕೂರತ್ತೆ, ಎಲ್ಲೂ ಸೀರೆ ಸರ್ದಾಡಲ್ಲ. ಸೊ ಹಂಗಾಗಿ ನಾನು ಫಸ್ಟ್ಗೆ ಡಾಬ್ ಕಟ್ಕೊಂಡಿದ್ದೀನಿ. ಅದಾದಮೇಲೆ ನೀವು ಯಾವ ರೀತಿ ಜ್ಯುವೆಲ್ಸ್ನ ದೇವರಿಗೆ ಹಾಕಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ಥರ ಜ್ಯುವೆಲ್ಸ್ನ ಹಾಕಿ ಅಲಂಕಾರ ಮಾಡಿದ್ರೆ ನೋಡಿ ಎಷ್ಟು ಈಸಿ ಆ್ಯಂಡ್ ಸಿಂಪಲ್ಲಾಗಿ ಸ್ಯಾರಿ ಡ್ರಾಪಿಂಗ್ ಮುಗ್ದೇ ಹೋಯಿತು. ಹಾಗೆ ನಾನು ಪ್ರೀವಿಯಸ್ ವ್ಲಾಗಲ್ಲಿ ತೋರಿಸಿದ್ದೀನಿ ಅಲ್ವಾ ಮುಖವಾಡಕ್ಕೆ ಯಾವ ರೀತಿ ಅಲಂಕಾರ ಮಾಡೋದು ಅಂತ ಹೇಳಿ. ಯಾರೆಲ್ಲ ನೋಡಿಲ್ಲ ನನ್ನ ಪ್ರೀವಿಯಸ್ ಬ್ಲಾಗ್ನ ಒಂದ್ಸಾರಿ ಹೋಗಿ ಚೆಕ್ ಮಾಡ್ಕೊಂಬಂದರೆ ನಾನು ಯಾವ ರೀತಿ ಅಲಂಕಾರ ಮಾಡಿದ್ದೀನಿ ಅಂತ ಹೇಳಿ ನಿಮಗೂ ಗೊತ್ತಾಗುತ್ತೆ. ಹಾಗೆ ಫೈನಲ್ಲಾಗಿ ನಾವು ದೇವರಿಗೆ ಅಂತ ಎತ್ತಿಟ್ಟಿರೋ ಜಡೆನ ಹಾಕ್ಕೊಂಡು ನಾವು ಯಾವ ರೀತಿ ಸುತ್ತಲೂ ಡೆಕೋರೇಷನ್ ಮಾಡ್ಕೊತೀವೋ ಆ ರೀತಿ ಮಾಡಿಕೊಂಡ್ರೆ ಆ ಫ್ಲವರ್ಸ್ ಎಲ್ಲನೂ ಹಾಕ್ಕೊಂಡು ಅಲಂಕಾರ ಮುಗ್ದೇ ಹೋಗುತ್ತೆ. ನೋಡಿ ಎಷ್ಟು ನೀಟಾಗಿ ಎಷ್ಟು ಈಸಿಯಾಗಿ ಸ್ಯಾರಿ ಡ್ರಾಪಿಂಗ್ ಮಾಡಿದ್ದೀನಿ ಅಂತ ಹೇಳಿ. ನಿಮಗೆ ಇನ್ನೂ ಬೇರೆ ಯಾವ ರೀತಿನಾದರೂ ಸ್ಯಾರಿ ಡ್ರಾಪಿಂಗ್ ಮಾಡೋದು ತೋರಿಸ್ಕೊಡ್ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ವಿಡಿಯೋ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಇನ್ನು ಬೇರೆ ಬೇರೆ ಥರ ಸ್ಯಾರಿ ಡ್ರಾಪಿಂಗ್ ವಿಡಿಯೋನ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.